ಅಯ್ಯೋ, ನಾನು ಇವತ್ತು ಇವತ್ತು ತುಂಬ ಜಗದೀಶ್ ಅವರನ್ನ ಮಿಸ್ ಮಾಡಿಕೊಂಡೆ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪಾ, ಇವತ್ತು ಬಿಗ್ ಬಾಸ್ ವಿಡಿಯೋ ಏನ್ ಮಾಡ್ಬೇಕು ಅಂತಾನೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದ್ರೆ ಜಗದೀಶ್ ಅವ್ರು ಹೋದ್ಮೇಲೆ ಬಿಗ್ ಬಾಸ್ ಅಲ್ಲಿ ಜಗದೀಶ್ ಅವ್ರ ತರ ಒಂದು 4 ಜನ ಆದ್ರೂ ಜಗದೀಶ್ ಅವರ TRP ತಂದ್ಕೊಡೋಕ್ ಆಗ್ತಾ ಇಲ್ಲ ಇವ್ರ ಕೈಯಿಂದ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ಟ್ರಾಟರ್ಜಿ ಅನ್ನೋ ಹೆಸರಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರು ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇವ್ರು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ತೆಲುಗು ಬಿಗ್ ಬಾಸ್ ಅಲ್ಲಿ ಇದ್ದ ಒಂದು ಕಂಟೆಸ್ಟೆಂಟ್ ಅನ್ನ ತಂದು ಕನ್ನಡ ಬಿಗ್ ಬಾಸ್ ಅಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಸೊ ಫಸ್ಟ್ ಡೇ ಇದ್ದಂತ ಫೈರು ಲಾಸ್ಟ್ ಡೇ ತನಕ ಇರುತ್ತಾ ಅಂತ ನೋಡ್ಬೇಕು. ಯಾಕಂದ್ರೆ ಆ ರಜತ್ ಅವರು ಮತ್ತು ಶೋಭಾ ಅವರು ಬಂದಾಗ ಒಂದು ಫೈರ್ ಬ್ರ್ಯಾಂಡ್ ತರ ಕಾಣ್ತಾ ಇದ್ರು. ಇವತ್ತು ನೋಡಿದಾಗ ಟುಸ್ ಪಟಾಕಿ ತರ ಅನಿಸ್ತಾ ಇದ್ದಾರೆ. ಸೊ ಇಲ್ಲಿ ಹನುಮಂತು ಅವರು ಹೆಂಗ್ ಬೇಕ್ ಹಂಗ್ ಮಾತಾಡ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ಅವ್ರು ಯಾರನ್ನು ಕ್ಯಾರೆ ಮಾಡ್ತಾ ಇಲ್ಲ ಗುರು. ಆಕ್ಚುಲಿ ಅವರು ಮಾತಾಡಿದ್ದು ಸ್ವಲ್ಪ ನಮ್ಗೆ ಗೊತ್ತಾಗಲ್ಲ ಅಂತ ಅಷ್ಟೇ. ಇಲ್ಲಾಂದ್ರೆ ಅವರು ಪಾಯಿಂಟ್ ಟು ಪಾಯಿಂಟ್, ಪಿನ್ ಟು ಪಿನ್ ಮಾತಾಡ್ತಾರೆ ಅಂತ ನನ್ನ ಅನಿಸಿಕೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಿನ್ನೆ ತನಕ ಅಣ್ಣ ಅಂತಿದ್ದವರು ಇವತ್ತು ಬೂದಿ ಬಿಟ್ಟಾಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ತ್ರಿವಿಕ್ರಮ್ ಮತ್ತು ಚೈತ್ರ ಅವರ ಅಣ್ಣ ತಂಗಿ ನಿನ್ನೆಗೆ ಮುಗಿದೋಯ್ತು ಅಂತ ಅನಿಸುತ್ತೆ. ಸೊ ಶಿಶಿರ್ ಅವರು ಸ್ವಲ್ಪ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ. ಇಲ್ಲಿ ಗೌತಮಿ, ಮಂಜಾ ಮತ್ತು ಮೋಕ್ಷಿತಾ ಅವರು ಬೇರೆ ಸಪರೇಟ್ ಆಗಿದ್ದಾರೆ ಆಲ್ರೆಡಿ. ಸೊ ಐಶ್ವರ್ಯ ಮತ್ತು ಶಿಶಿರ್ ಅವರ ಬಂಧನ ಉಳಿಯುತ್ತಾ ಇಲ್ವಾ ಅಂತ ನೋಡ್ಬೇಕು ಇನ್ ಮುಂದೆ ಏನಾಗುತ್ತೆ ಅಂತ. ಸೊ ಇಷ್ಟು ದಿನ ಇದ್ದಂತ ತ್ರಿವಿಕ್ರಮ್ ಅವ್ರ ಮೇಲಿನ ಅಭಿಮಾನ ಇವತ್ತು ಕಳ್ಕೊಂಡ್ಬಿಟ್ರು ಅವರು. ಯಾಕಂದ್ರೆ ಒಬ್ರು ಕಾರಣ ಕೊಟ್ಟಾಗ ವ್ಯಂಗ್ಯವಾಗಿ ನಗ್ತಾ ಇದ್ರು ಅವರು. ಅಂದ್ರೆ ಅದು ಯಾವ ರೀತಿ ಸ್ಟ್ರಾಟರ್ಜಿ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಸೊ ಇನ್ನೊಂದ್ ಕಡೆ ಅವ್ರ ಮೇಲೆ ಅಂದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ, ಎಲ್ರಿಗೂ ಸಿಟ್ಟು ಬರುತ್ತೆ. ಆದ್ರೆ ಅವರೊಂದು ಹಾಕೊಡೋ ಬುದ್ಧಿ ಇದೆಯಲ್ಲ, ಅಂದ್ರೆ ನೋಡಿ ಮಾತಾಡುವಾಗ ಅವರು ಮಾತಾಡ್ತಾ ಇದ್ರು, ಅವರು ಸಪೋರ್ಟ್ ಮಾಡ್ತಾ ಇದ್ರು. ಮಂಜಣ್ಣ ಕಿಚನ್ ಅಲ್ಲಿ ಮಾತಾಡ್ತಿದ್ದೆ ಅವಾಗ ರಜತ್ ಅವರು. ಸೊ ಅಫ್ಕೋರ್ಸ್ ಒಬ್ರು 50 ದಿನ ನಾವು ಇಲ್ಲಿ ಕಿತ್ತಾಡ್ಕೊಂಡಿದೀವಿ, ಫೈಟ್ ಮಾಡಿದೀವಿ ಅಂದ್ಮೇಲೆ 51ನೇ ದಿನ ಇನ್ನೊಬ್ಬ ಬಂದು ಕಪ್ಪು ಹೊಡ್ಕೊಡೋ ಲಕ್ಷಣ ಕಾಣ್ತಾ ಇದೆ ಅಂದ್ರೆ ಯಾರು ಅದ್ರ ಒಂದು ಕಾಮನ್ ಆಗಿ ಮಾತಾಡ್ತಾರೆ. ಸೊ ಆ ಮಾತನ್ನ ನಾಮಿನೇಷನ್ ನಲ್ಲಿ ಇಂತ ಒಂದು ಥರ್ಡ್ ಕ್ಲಾಸ್ ರೀತಿಯಲ್ಲಿ ಅವ್ರು ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ವಿಕ್ರಮ್ ಅವರು ನಾನು ಅಂದ್ಕೊಂಡೇ ಇರ್ಲಿಲ್ಲ. ಸೊ ಇಂತಹ ಒಂದು ಕಚಡ ಗೇಮ್ ಅನ್ನ ತ್ರಿವಿಕ್ರಮ್ ಅವರು ಆಡ್ತಾರೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಟೀಮ್ ಇನ್ನೊಂದು ಟೀಮ್ ಅಂತ ಆಯ್ತು. ಇಲ್ಲ, ಇಲ್ಲಿ ಎಲ್ಲವೂ 50 ದಿನ ಆದ್ರೂ ಎಲ್ಲವೂ ಉಲ್ಟಾ ಪಲ್ಟಾ ಹೊಡಿತಾ ಇದೆ. ಸೊ ನೋಡ್ಬೇಕು ರಜತ್ ಅವರು ಮತ್ತು ಶೋಭಾ ಅವರು ಇದನ್ನ ಹೆಂಗ್ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ. ಸೊ ಇಲ್ಲಿ ನನಗೆ ಯಾವ ರೀತಿ ಆಟ ಅಂತ ಅನಿಸ್ತಾ ಇದೆ ಅಂದರೆ, ಬಿಗ್ ಬಾಸ್ ಅವರು ಕೂಡ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಲಾಸ್ಟ್ ವೀಕಲ್ಲಿ ಒಂದು ಕ್ಯಾಪ್ಟನ್ಶಿಪ್ಪಲ್ಲಿ ಕ್ಯಾಪ್ಟನ್ ಅವರನ್ನು ಆಡೋಕ್ಕೋಸ್ಕರ ಅಂದರೆ ಆಡಿಸೋಕ್ಕೋಸ್ಕರ ಅವರನ್ನು ಒಳಗಡೆ ತೆಗೆದುಬಿಟ್ಟು ಮಂಜು ಅವ್ರನ್ನ ಹೊರಗಡೆ ಇಟ್ಟರು. ಈ ವೀಕಲ್ಲಿ ಭವ್ಯ ಅವರನ್ನ ಡೈರೆಕ್ಟ್ ಕ್ಯಾಪ್ಟನ್ಸಿ ಅಂದರೆ 2 ಟೀಮ್ಗೆ ಒಬ್ಬರು ನಾಯಕಿಯಾಗಿ ಇದು ಮಾಡಿದರು. ಎಲ್ಲೋ ಏನೋ ಒಂದು ನನಗೆ ಕರೆಕ್ಟಾಗಿ ಒಂದು ಇದು ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಬಿಗ್ ಬಾಸ್. ಯಾಕಂದರೆ ಇಷ್ಟು ಕಳಪೆಯಾಗಿ ಬಿಗ್ ಬಾಸ್ ಅವರನ್ನು ಆಡಿಸ್ತಾ ಇರೋದು ಈ ಅಂದರೆ ಹಿಂದೆ ಅಂದರೆ ಹಿಂಗಡೆಯಿಂದ ಟೆಕ್ನಿಷಿಯನ್ ಟೀಮ್ಸು ಇಷ್ಟು ಕಳಪೆಯಾಗಿ ಆಡಿಸ್ತಾ ಇರೋದು ನನಗೆ ಯಾಕೋ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಅಂದರೆ ಕರೆಕ್ಟಾಗಿ ಒಂದು ಆಟವನ್ನು ಆಟದ ರೀತಿಯಲ್ಲಿ ಆಡಿಸ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಇವತ್ತಿನ ಬಿಗ್ ಬಾಸ್ ನೋಡಿಬಿಟ್ಟು ಅಂದರೆ ನನಗೆ ಹೆಂಗೆ ಅನಿಸ್ತು ಇತ್ತು ಅಂದರೆ, ಇವರು ನಮ್ಮ ಶೋಭಾ ಶೆಟ್ಟಿ ಮತ್ತು ಉಗ್ರಂ ಮಂಜಾ ಅವರು ಮಾತಾಡ್ತಿರೋದು ಅಂದರೆ ಅಯ್ಯೋ ಏನ್ರಿ ಗುರು. ಅದಕ್ಕೋಸ್ಕರನೇ ನಾನು ಈ ತೆಲುಗು ಬಿಗ್ ಬಾಸಲ್ಲಿ ಬಂದ ಕೂಡಲೇ ಇವರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಇವರು ಶೋಭಾ ಶೆಟ್ಟಿ ಅವ್ರನ್ನ ಕರೆಸಿದ್ದು. ಬಿಗ್ ಬಾಸ್ ಅವ್ರಿಗೆ ತಲೆನೇ ಸರಿ ಇಲ್ಲ ರೀ ನಿಜವಾಗ್ಲೂ. ಜಗದೀಶ್ ಅವ್ರು ಇದ್ದಾಗ ಇವ್ರನ್ನ ಕರ್ಕೊಂಡು ಬರ್ಬೇಕಿತ್ತು, ಸೂಪರಾಗಿ ಇರ್ತಿತ್ತು. ಇನ್ನೂ ಎಲ್ಲಿದ್ದಾರೆ ಈ ಬಿಗ್ ಬಾಸ್ ಟೀಮು? ಅರ್ಥನೇ ಆಗ್ತಾ ಇಲ್ಲ. ಇವತ್ತು ನನಗೆ ನೋಡ್ತಾ ಇರೋದು, ನಾನು ಅಟ್ ದ ಮೂಮೆಂಟ್ ಅಲ್ಲಿ ಉಗ್ರ ಮಂಜೆ ಇದ್ದ ಕಡೆ, ಇನ್ನೊಂದು ಕಡೆ ನಾನು ಅಪೋಸಿಟಲ್ಲಿ ಜಗದೀಶ್ ಅವರನ್ನು ನಾನೇ ಕ್ರಿಯೇಟ್ ಮಾಡಿಕೊಂಡು ಹೆಂಗೆ ಮಾತಾಡ್ತಿದ್ರು ಅಂತ ಅಂದ್ಕೊಂಡಿದ್ದೀರಿ. ಅಂದರೆ ಅಯ್ಯೋ, ನಾನು ಇವತ್ತು ತುಂಬ ಜಗದೀಶ್ ಅವರನ್ನು ಮಿಸ್ ಮಾಡಿಕೊಂಡೆ. ಬಾಸಲ್ಲಿ ಒಂದು ಹೆಣ್ಣು
ಇಡೀ ಪ್ರಪಂಚವನ್ನೇ ಗೆಲ್ಬೋದು ಅಂತ ಹೇಳ್ಬಿಟ್ಟು ಶೋಭಾ ಶೆಟ್ಟಿ ಅವರು ತೋರಿಸ್ಕೊಂಡ್ರು. ಅಂದರೆ ಅವರು ಮಾತಾಡಿದ ರೀತಿ ಎಲ್ಲಿ ಏನಾಯ್ತೋ ಇಲ್ವೋ ಗೊತ್ತಿಲ್ಲ, ಹನುಮಂತ ಅವರ ಬಾಯಲ್ಲಿ ಮಾತ್ರ ಕರೆಕ್ಟಾಗಿ ಬಂತು. ಎಷ್ಟು ಹೆದರಿದ್ರು ಉಳಿದ ಕಂಟೆಸ್ಟೆಂಟ್ಗಳಂದರೆ ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಇವನು ತ್ರಿವಿಕ್ರಮ್ ಅವರು ಕೂಡ, ಶಿಶಿರ್ ಅವರು ಕೂಡ ಎಷ್ಟು ಹೆದರಿದ್ರು ಅಂದರೆ ಅವರು ಅವರ ಥಾಟನ್ನೇ ಬಿಟ್ಟು ಎಲ್ಲ ಅಯ್ಯೋ ನಮಗೆ ಸವಸನೆ ಬೇಡ ಅಂತ ರೀತಿ ಹೇಳಿದರು. ಇಲ್ಲಿ ನಮಗೆ ನಾನು ಅಂದ್ಕೊಂಡೆ ನನಗೊಬ್ಬನಿಗೆ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು, ಆದರೆ ನೆಕ್ಸ್ಟ್ ಮೂಮೆಂಟಲ್ಲೇ ಹನುಮಂತು ಅವರು ಧನರಾಜರ ಹತ್ರ ಕರೆಕ್ಟಾಗಿ ಹೇಳಿದರು. ಇಲ್ಲಿ ಏನೋ ಅಪ್ಪ ಒಂದು ನನಗೆ ಪಾಸಿಟಿವಿಟಿ ಕಾಣ್ತಾ ಇದೆ ಹನುಮಂತ ಅವ್ರ ಮೇಲೆ. ಅವರು ಎಲ್ಲರೂ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಇವರು ಧನರಾಜ್ ಹೇಳ್ದಂಗೆ. ಇಲ್ಲಿ ಬಾತ್ರೂಮಲ್ಲಿ ಬಂದುಬಿಟ್ಟು ಅದೇ ಶೋಭಾ ಶೆಟ್ಟಿ ಅವರು ಹನುಮಂತ ಅವರನ್ನ ಅಂದರೆ ಹೆಂಗೆ ಮಗು ರೀತಿ ಆಟ ಆಡಿಸ್ತಿರೋದು ಅಂದರೆ, ಅದೇ ಹೇಳಿದ್ನಲ್ವ ನಾನು, ಒಳ್ಳೆತನ ಯಾವಾಗಲೂ ಗೆಲ್ಲುತ್ತಾರೆ. ಏನೇ ಇರಲಿ, ಯಾವುದೇ ಇರಲಿ, ಒಳ್ಳೆತನ ಯಾವಾಗಲೂ ಗೆಲ್ಲುತ್ತೆ. ಸೊ ಇವತ್ತಿಗೆ ಇಷ್ಟು. ಸೊ ನಾಳೆ ನೋಡೋಣ. ಟೇಕ್ ಕೇರ್, ಬಾಯ್ ಬಾಯ್. ನಮ್ಮ ಚಾನಲನ್ನು ಹೀಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್.